ನಮಸ್ತೆ ಕರುನಾಡು. ಕರುನಾಡು ರೈತರಿಗೆ ಸಾವಯವ ರೈತ ಮಾಡುವ ಶುಭಾಶಯಗಳು. ನಾವಿವತ್ತು ಹೊರಡ್ತಾ ಇದ್ದೀವಿ ಚನ್ನರಾಯಪಟ್ಟಣ ಸಂತೆ. ಹೋಗ್ತಾ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರಿಗೆ ಕೈ ಮುಕ್ಕೊಂಡು ನಾವು ನಮ್ಮ ಸ್ನೇಹಿತರ ಜೊತೆಗೂಡಿ ಹೊರಡ್ತಾ ಇದ್ದೀವಿ. ಇವತ್ತು ಚನ್ನರಾಯಪಟ್ಟಣ ಸಂತೆ. ನಾವು 4 ಜನ ಫ್ರೆಂಡ್ಸ್ಗಳು ಸೇರಿ ಚನ್ನರಾಯಪಟ್ಟಣ ಸಂತೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರಿಗೆ ಸಾಕುವಂತಹ ಮೇಕೆ ಮರಿಗಳು ಬೇಕಾದ್ರಿಂದ ನಾವು ಯಡಿಯೂರು ಮೂಲಕ ಆದಿಚುಂಚನಗಿರಿ ಸ್ವಾಮಿಯ ಹೆಬ್ಬಾಗಿಲಿಗೆ ಕೈ ಮುಕ್ಕೊಂಡು ಹಾಗೆ ಹೊರಡ್ತಾ ಮೇಕೆ ಮರಿಗಳನ್ನ ಸಾಕೋದಕ್ಕೆ ಅಂತ ನಾವು ಸ್ನೇಹಿತರುಗಳು ಸಂತೆಯಲ್ಲಿ ತಗೊಳ್ಳೋದಕ್ಕೆ ಹೊರಡ್ತಾ ಇದ್ದೀವಿ. ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಬಂದರೆ ಸಣ್ಣದಾಗಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನೋಡಿ ನಮಗೆಲ್ಲ ಶಾಕ್ ಆಯಿತು. ಬಟ್ ವಿಚಾರಿಸಿದಾಗ ಅದು ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಗೊತ್ತಾಯಿತು. ಸೊ ಹಾಗೆ ನೋಡಿಕೊಂಡು ಮುಂದೆ ಹೊರಟು. ಅದಾದ ನಂತರ ನಾವು ಬಂದಿದ್ದು ಡೈರೆಕ್ಟು ಚನ್ನರಾಯಪಟ್ಟಣ ಸಿಟಿಗೆ. ಹಾಗೆ ನಮ್ಮ ಬಾಸ್ ಆಂಜನೇಯಗೆ ಒಂದು ಕೈ ಮುಕ್ಕೊಂಡು ನಾವು ಡೈರೆಕ್ಟು ಹೊರಟಿದ್ದು ಚನ್ನರಾಯಪಟ್ಟಣ ಮಾರ್ಕೆಟ್, ಮೇಕೆ ಕುರಿ ಮಾರ್ಕೆಟ್ಗೆ ಡೈರೆಕ್ಟ್ ನಾವು ಬಂದೋ. ಅದಾದ ನಂತರ ನಾವು ಒಳಗಡೆ ಹೋಗ್ತಿದ್ದಂಗೆ ಒಳ್ಳೊಳ್ಳೆ ತಳಿಯ ನಾಟಿ ಕುರಿ ಹಾಗೂ ಮೇಕೆ ಟಗರುಗಳು, ವಾತಗಳು ಎಲ್ಲ ವೆರೈಟೀಸ್ ಆಫ್ ಬ್ರೀಡಿಂಗ್ ಮೇಕೆಗಳೆಲ್ಲ ಸಿಗ್ತಾಯಿತ್ತು. ಅದನ್ನು ನೋಡಿಕೊಂಡು ಸುಮಾರು ನಾರ್ಮಲಿ ಈ ಸಂತೆಗೆ ಬರುವಂತಹ ರೈತರುಗಳು ಲೋಕಲ್ ರೈತರುಗಳಾಗಿರ್ತಾರೆ. ಸಾಕಿರುವಂತಹ ಮರಿಗಳನ್ನ ಮಾರೋದಕ್ಕೆ ಇದೊಂದು ಒಳ್ಳೆಯ ವಾತಾವರಣ. ಸಂತೆಯಲ್ಲಿ ಅವ್ರಿಗೆ ಆದಷ್ಟು ಹೆಚ್ಚಿನ ಬೆಲೆಗೆ ಮಾರೋದಕ್ಕೆ ಅಂತ ರೈತರುಗಳು ಈ ಸಂತೆಗೆ ಬರ್ತಾರೆ. ಹಾಗೆ ಕೊಂಡ್ಕೊಳ್ಳೋದಕ್ಕೆ ಅಂತ ನಾರ್ಮಲ್ ಆಗಿ ಈ ಮದುವೆ ಸಮಾರಂಭಗಳು, ದೇವತಾ ಕಾರ್ಯ, ನಾಮಕರಣ, ಯಾವುದೇ ಹಬ್ಬ ಹರಿದಿನ, ಅದ್ರ ಜೊತೆಗೆ ಯಾವುದಾದ್ರೂ ಸಣ್ಣ ಪುಟ್ಟ ರೈತರುಗಳು ಅಥವಾ ದೊಡ್ಡ ರೈತರುಗಳೇ ಮರಿಗಳನ್ನ ಸಾಕೋದಕ್ಕೆ, ಮೇಕೆ ಮರಿ, ಟಗರು ಮರಿಗಳನ್ನ ಸಾಕೋದಕ್ಕೆ ಉತ್ತಮವಾದ ನಾಟಿ ಮರಿಗಳು ಇಲ್ಲಿ ದೊರೆಯುತ್ತವೆ. ಸೊ ಹಾಗಾಗಿ ಎಲ್ಲ ರೈತರುಗಳು ಬಂದು ಈ ಸಂತೆಯಲ್ಲಿ ಸೇರಿ ತಮ್ಮ ಮರಿಗಳನ್ನ ಮಾರೋದಕ್ಕೆ, ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಒಳ್ಳೊಳ್ಳೆ ಸಾಗಾಣಿಕೆಗೆ ಒಳ್ಳೆ ಮೇಕೆ ವಾತಗಳು ನೋಡಿ ಇಲ್ಲಿ ಸೇಲ್ ಆಗ್ತಿದೆ. ಎಷ್ಟು ಹೇಳ್ತೀರಿ? 8.5 ಏನು ಹೇಳ್ತೀರಿ ಇದಕ್ಕೆ? ಏನು ಹೇಳ್ತೀರಿ ನಿಮಗೆ? 10.5 ಏನೈತಣ್ಣ? 7.5 ಎತ್ಬಿಟ್ರೆ ದೊಡ್ಡದಾಗುತ್ತೆ ಕಾಣು ಕಣ್ಣು. ಎಷ್ಟು ಹೇಳ್ತೇಣ? 8.5 ಹೇಳ್ತಾ ಇದ್ದೆ ಇದಕ್ಕೆ. ಅದಾದ ನಂತರ ನಾವು ಈ ಒಂದು 5 ಮರಿಗಳನ್ನ ಹಾಕೊಂಡಿದ್ದೀವಿ. 5,800 ರೂಪಾಯಿ ಬಿದ್ದಿದೆ ಈ ಮರಿಗಳಿಗೆ. ಸೊ ಸಂತೆಯಲ್ಲಿ ಅವರು ತುಂಬ ರೇಟ್ ಹೇಳ್ತಾರೆ. ಸೊ ಅಲ್ಲಿ ಸ್ವಲ್ಪ ನೋಡಿಕೊಂಡು ಒಳ್ಳೆ ಕ್ವಾಲಿಟಿ ಮರಿಗಳನ್ನ ತಗೊಂಡು ಚೌಕಾಸಿ ಮಾಡಿ
ಉತ್ತಮವಾದ ತಳಿಯ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಈ ಮರಿಗಳು ಯಾವ ಥರ ಇದೆ ಅಂತ, ರೇಟು ಎಷ್ಟು ಜಾಸ್ತಿ ಆಯಿತಾ ಏನಾಯಿತು ಅಂತ ಕಾಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಅದಾದ ನಂತರ ಲೈಟಾಗಿ ಟಿಫನ್ ಮಾಡಿಕೊಂಡು ಲೈಟಾಗಿ ಟೀ ಕುಡ್ಕೊಂಡು ನಮ್ಮ ಸ್ನೇಹಿತರು ಬಿಟ್ಬಿಟ್ಟು ಹೇಮಾವತಿ ಸರ್ಕಲಲ್ಲಿ ನಾವು ಮರ್ಕೋನಹಳ್ಳಿಗೆ ಹೊರಡ್ತಾ ಇದ್ದೀವಿ. ಇವಾಗ ಬಂದಿದ್ದೀವಿ ಮರ್ಕೋನಹಳ್ಳಿಗೆ. ನಮ್ಮ ಫ್ರೆಂಡ್ ಅವರ ಅಣ್ಣನ ಶೆಡ್ಗೆ ಅಲ್ಲಿ ಬಂದು ಇಲ್ಲಿ ಮರಿನ ಇಳಿಸ್ತಾ ಇದ್ದೀವಿ. ನನ್ನ ಫ್ರೆಂಡ್ಗೆ 4 ವಾತದ ಮರಿಗಳನ್ನ ತೊಗೊಂಡಿದ್ದೀವಿ. ಇವೇ ನೋಡಿ 4 ವಾತದ ಮರಿಗಳು ಅವ್ರ ಶೆಡ್ಗೆ ಹಾಕ್ತಾ ಇದ್ದಾರೆ. ಇದು ಅವ್ರ ಶೆಡ್ಡು. ಆ ಶೆಡ್ಡಲ್ಲಿ ಮಲ್ನಾಡ್ ಗಿಡ್ಡ ತಳಿರ 2 ಕರು ಮತ್ತು ಹಸು ಒಂದಿದೆ. ಅದ್ರ ಜೊತೆ ಮೇಲ್ಗಡೆ ಶೆಡ್ಡಲ್ಲಿ ವಾತುಗಳು ಆಲ್ರೆಡಿ ಒಂದು 3 ವಾತುಗಳು ಸಾಕಿದ್ರು. ಅದು ಕ್ರಾಸ್ದು ಬಿಟೆಲ್ ಅನಿಸುತ್ತೆ ಮೇ ಬಿ. ಅದ್ರ ಜೊತೆ ಕ್ರಾಸ್ ಬ್ರೀಡ್ ಪಡ್ಡೂರು ತಳಿ ಜೊತೆಗೆ ನಾಟಿ ಕುರಿಗಳನ್ನ ಸಾಕಿದ್ರು ಈ ಶೆಡ್ಡಲ್ಲಿ. ಉತ್ತಮವಾದಂತಹ ಬೆಳವಣಿಗೆ ಹೊಂದಿದ್ದು ಟಗರುಗಳು. ಇದು ನೋಡಿ, ಇದು ಮೇಕೆಗಳು. ಅದ್ರ ಜೊತೆಗೆ ಅವರು ಸುಮಾರು ನಾಟಿ ಕೋಳಿಗಳು, ಟರ್ಕಿ ಕೋಳಿಗಳು, ಪಾರಿವಾಳಗಳು, ಬಾತುಕೋಳಿಗಳು, ಆ ಥರ ಸುಮಾರು ವೆರೈಟೀಸ್ ಆಫ್ ಬರ್ಡ್ಸ್ನ ಸಾಕಿದ್ದಾರೆ. ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅದನ್ನು ನೋಡೋದಕ್ಕೆ. ಆ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ರಂತೆ. ಇಡೀ ದೇವಸ್ಥಾನ ನೋಡ್ಕೊಂಡು ಹಂಗೆ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಅವ್ರ ಶೆಡ್ಡು. ಪಾರಿವಾಳ ನೋಡಿ ಎಷ್ಟು ಚೆನ್ನಾಗಿದೆ. ಜೊತೆಗೆ ಎಲ್ಲ ಥರದ ಕೋಳಿ, ನಾಟಿ ಕೋಳಿ, ಟರ್ಕಿ ಕೋಳಿ ಎಲ್ಲ ಮಿಕ್ಸ್ ಇದೆ. ಸೊ ಇದು ಅವರ ಅಣ್ಣನ ಶೆಡ್ಡು, ನನ್ನ ಫ್ರೆಂಡ್ ಅಣ್ಣನ ಶೆಡ್ಡು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.